ಪ್ರಖ್ಯಾತವಾಗಿರುವ ಮುರುಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವ ರಾಜ್ಯ ಹೊರ ರಾಜ್ಯಗಳ ಪ್ರವಾಸಿಗರು ಇಲ್ಲಿನ ಬೀಚ್ಗೂ ಭೇಟಿ ನೀಡಿ ಸಖತ್ ಎಂಜಾಯ್ ಮಾಡ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷಾಚರಣೆಯು ಭರ್ಜರಿಯಾಗಿ ನಡೆಯೋದ್ರಿಂದ ವಿವಿಧೆಡೆಯಿಂದ ಬರುವ ಪ್ರವಾಸಿಗರು ಮುರುಡೇಶ್ವರದ ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇಗಳಲ್ಲಿ ಈಗಾಗಲೇ ತಂಗಿದ್ದಾರೆ. ಇದರಿಂದ ಬೀಚ್ಗಳಲ್ಲಿ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ದಿನಕ್ಕೆ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆಂದು ತಿಳಿದಿದ್ದರೂ ಇಲ್ಲಿನ ಗ್ರಾಮ ಪಂಚಾಯತ್ ಆಗಲಿ, ಪ್ರವಾಸೋದ್ಯಮ ಇಲಾಖೆ ಆಗಲಿ ವಾಹನ ನಿಲುಗಡೆ ವ್ಯವಸ್ಥೆಯೇ ಮಾಡಿಲ್ಲ. ಇದರಿಂದಾಗಿ ವಾಹನಗಳನ್ನ ಎಲ್ಲೆಲ್ಲೋ ನಿಲ್ಲಿಸಲಾಗ್ತಾ ಇತ್ತು. ದಿನಾಲೂ ಸಂಚಾರ ಅಸ್ತವ್ಯಸ್ತ ಆಗ್ತಾ ಇತ್ತು. ಸಾಕಷ್ಟು ವಾಹನಗಳು ಬೀಚ್ ಮೇಲೆಯೇ ನಿಲ್ಲೋದ್ರಿಂದ ಅವುಗಳ ಓಡಾಟ ಪ್ರವಾಸಿಗರಿಗೆ ಜೀವ ಭೀತಿ ಕಾಡುವಂತೆ ಮಾಡಿದೆ. ಯಾವ ಕಡೆಯಿಂದ ಯಾವ ವಾಹನ ಬಂದು ಪ್ರವಾಸಿಗರಿಗೆ ಗುದ್ದಿ ಬಿಡುತ್ತೋ ಅನ್ನೋ ಹೆದರಿಕೆ ಪ್ರವಾಸಿಗರನ್ನ ಕಾಡತೊಡಗಿದೆ. ಅಲ್ಲದೆ ಸಾಕಷ್ಟು ಬಾರಿ ಪ್ರವಾಸಿಗರ ವಾಹನ ಮರಳಿನಲ್ಲಿ ಹುದುಕಿ ಹೋಗಿ ಫಜೀತಿ ಉಂಟಾದ ಸಂದರ್ಭಗಳು ನಡೆದಿವೆ. ಒಂದು ಶಿವನ ಒಂದು ಮೂರ್ತಿ ಮತ್ತು ನಮ್ಮ ಗೋಕರ್ಣದ ಮಹಾಕ್ಷೇತ್ರದ ಒಂದು ಭಾಗ, ಆತ್ಮಲಿಂಗ ಇರುವಂಥ ಒಂದು ಭಾಗ, ಅದರಲ್ಲೂ ಕೂಡ ನಾವು ಪ್ರಸಿದ್ಧವಾದ ಒಂದು ರಮಣೀಯ ಸ್ಥಳ ಅಂತ ಹೇಳಿ ನೋಡಲಿಕ್ಕೆ ನಾವು ಉತ್ತರ ಕನ್ನಡ ಜಿಲ್ಲೆಯ ಒಂದು ಈ ಸಮುದ್ರ ದಂಡೆ ಮೇಲೆ ನಾವು ಬರ್ತೇವೆ. ಪ್ರವಾಸಿಗಳು ಎಲ್ಲರೂ ನಾವು ಪ್ರವಾಸಿಗಳು ಕೂಡ್ಕೊಂಡು ಇಲ್ಲಿ ಬರ್ತಾ ಇದ್ದೇವೆ. ಈಗ ನಾವು ನಿಂತ್ಕೊಂಡಿದ್ದೇವೆ. ಇಲ್ಲಿ ನಿಂತ್ಕೊಂಡಾಗ ಇಲ್ಲಿ ಪರಿಸ್ಥಿತಿ ಏನಂದರೆ ಎಲ್ಲ ವಾಹನಗಳು, ಪ್ರವಾಸಿಗರು ಬಂದಂಥ ಎಲ್ಲ ವಾಹನಗಳು ಈ ರಸ್ತೆ ದಂಡೆ ಮೇಲೆ, ಈ ನಮ್ಮ ಸಮುದ್ರ ದಂಡೆ ಮೇಲೆ ಬಂದ್ಕೊಂಡು ಅವರು ಹಾಯಾಗಿ ತಿರುಗಾಡ್ತಿರ್ತವೆ. ಈಗ ನಾನು ಒಂದು ವಾಹನದಿಂದ ತಪ್ಪಿಸ್ಕೊಂಡು ಬಂದಿದ್ದೇನೆ. ಈಗ ಯಾಕಂದರೆ ಮೈಮೇಲೆ ಬಂದಿದ್ದ ವಾಹನ, ಅವ್ರು ಕೇಳಿದರೆ ನಮ್ಮ ಮೇಲೆ ಎರಡ್ಕೊಂಡು ಬರ್ತಾರೆ, ಮೈಮೇಲೆ ಬರ್ತಾರೆ. ಕೇಳಿದರೆ ನಮಗೆ ಎಲ್ಲಿ ನಿಲ್ಬೇಕ್ರೆ, ನಮ್ಮ ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ಅಂತ ಕೇಳ್ತಾರೆ. ಇದೆಲ್ಲ ವ್ಯವಸ್ಥೆ ಮಾಡೋರು ಗ್ರಾಮ ಪಂಚಾಯತ್, ಸ್ಥಳೀಯ ಗ್ರಾಮ ಪಂಚಾಯತ್ ಇರಬೇಕು. ಮತ್ತು ಇಲ್ಲಿ ಇರುವಂಥ ಪ್ರವಾಸೋದ್ಯಮ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಮತ್ತು ಮೇನೇನ ಏನಂದರೆ ಇಲ್ಲಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದು ಅವ್ರದ್ದೊಂದು ಕ್ಷೇತ್ರ ಇದು. ಅವರು ನೋಡ್ಕೊಳ್ಬೇಕು ಇಲ್ಲಿ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅಂತೇಳಿ. ಒಬ್ಬ ಸತ್ತು ಹೋದರೆ, ಈಗ ನಾವು ಸತ್ತು ಹೋದರೆ ಅವ್ರದ್ದು ಪರಿಸ್ಥಿತಿ ಯಾರು ಬರ್ತಾರೆ, ಅದಕ್ಕೆ ಯಾರು ಮಾಡ್ತಾರೆ? ಹೆಣ ಹೊತ್ಕೊಂಡು ಹೋಗೋರು, ಒಂದು ಸ್ಟ್ರೈಕ್ ಮಾಡೋರು, ಒಂದು ಪ್ರತಿಭಟನೆ ಮಾಡೋರು ಹೋಗ್ತಾರೆ. ಪಾರ್ಕಿಂಗ್ ಕೊರತೆಯ ಸಮಸ್ಯೆಯ ಜೊತೆಗೆ ಬೀಚ್ನಲ್ಲಿ ಪ್ರವಾಸಿಗರು ಎಸೆಯೋ ಕಸದ ಸಮಸ್ಯೆಯೂ ಕಾಣಿಸ್ತಾ ಇದ್ದು ಸ್ವಚ್ಛತೆಗೆ ಯಾವುದೇ ಆದ್ಯತೆ ನೀಡಲಾಗ್ತಾ ಇಲ್ಲ. ಮುರುಡೇಶ್ವರ ಬೀಚ್ನಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆಗಳಿದ್ರೂ ಪ್ರವಾಸೋದ್ಯಮ ಇಲಾಖೆ ಮಾತ್ರ ಇನ್ನೂ ಪೂರ್ಣ ರೀತಿಯಲ್ಲಿ ಎಚ್ಚೆತ್ತುಕೊಂಡಿಲ್ಲ. ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದ್ರೆ, ಹೌದು, ಮುರುಡೇಶ್ವರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ ಅಂತಾರೆ. ಹಲವು ವರ್ಷಗಳಿಂದ ಮುರುಡೇಶ್ವರದಲ್ಲಿ ಪ್ರವಾಸಿಗರ ವಾಹನ ನಿಲುಗಡೆ ಮಾಡಲು ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಂದು ತಿಳಿದಿದ್ರು. ಇದೀಗ ಕೊಂಚ ನಿದ್ದೆಯಿಂದ ಎದ್ದಿರುವ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಡಿಪಿಆರ್ ಮಾಡಲು ಹೊರಟಿದ್ದಾರೆ. ಬೀಚ್ ಬಳಿಯೇ ದೊಡ್ಡ ಸ್ಥಳದಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡುವ ಯೋಜನೆ ಇದಾಗಿದ್ದು, ಈ ಮೂಲಕ ಪಾರ್ಕಿಂಗ್ ಸಮಸ್ಯೆಗೆ ಶೀಘ್ರದಲ್ಲೇ ನಾಂದಿ ಹಾಡುವ ಯೋಚನೆ ಮಾಡಿದೆ. ಒಟ್ಟಿನಲ್ಲಿ ಮುರುಡೇಶ್ವರ ಬೀಚ್ಗೆ ವಿವಿಧ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಭೇಟಿ ನೀಡುವ ಪ್ರವಾಸಿಗರಿಗೆ ಪಾರ್ಕಿಂಗ್ ಸೇರಿದಂತೆ ಉತ್ತಮ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಯಾವಾಗ ಅಚ್ಚೇ ದಿನ್ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭರತ್ ರಾಜ್ ಕಲ್ಲಡ್ಕ ಜೊತೆ ಕ್ಯಾಮರಾಮನ್ ಗಿರೀಶ್ ನಾಯಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.